ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಸ್ತ್ರಿ ಓ ಸಿನಣ್ಣ ನಮಸ್ಕಾರ. ನಮಸ್ತೆ. ಏನ್ ಈ ಕಡೆ ಮನೆ ಕಡೆ ಹೋಗ್ತಾ ಇದ್ರೆ ಬನ್ನಿ ಡ್ರಾಪ್ ಮಾಡ್ಬಿಡ್ತೀನಿ. ಇಲ್ಲ ಸಿನಣ್ಣ, ಸ್ವಲ್ಪ ಬೇರೆ ಕೆಲಸ ಇತ್ತು, ಹೋಗ್ತಿದ್ದೀನಿ. ಅಲ್ಲ ಅಣ್ಣ, ಬೆಳಿಗ್ಗೆ ಎಲ್ಲ ಆಟೋ ಓಡಿಸ್ತೀರಾ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡ್ತೀರಾ. ಇದರಿಂದ ನಿಮಗೆ ತುಂಬಾ ಸುಸ್ತಾಗಲ್ವಾ? ಈ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಎಲ್ಲ ಯಾಕೆ ಮಾಡಬೇಕು? ಯಾವ್ದಾದ್ರು ಒಂದು ಕೆಲಸ ಮಾಡ್ಬೋದಲ್ವಾ? ಹೇಳ್ದಲ್ಲ ಮೇಸ್ತ್ರಿ, ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಅದಕ್ಕಾಗಿ 2 ಕೆಲಸ ಮಾಡ್ತಾ ಇರೋದು. ಅಲ್ಲ ಸಿನಣ್ಣ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡೋ ಬದಲು ಆಟೋನೇ 2 ಗಂಟೆ ಎಕ್ಸ್ಟ್ರಾ ಓಡಿಸಿದ್ರೆ ಆ ಸಂಪಾದನೆ ದುಡಿಬೋದಲ್ವಾ? ನೀನು ಹೇಳೋದು ಸರಿ ಮೇಸ್ತ್ರಿ, ಆದರೆ ಮನೇಲಿ ನನ್ನ ಹೆಂಡತಿ ರಾತ್ರಿ ಹೊತ್ತು ಆಟೋ ಓಡ್ಸೋಕೆ ಬಿಡಲ್ಲ. ರಾತ್ರಿ ಹೊತ್ತು ಎಂತೆಂಥವ್ರು ಆಟೋ ಓದ್ತಿದ್ದಾರೋ, ಮೇಲಾಗಿ ರಾತ್ರಿ ಹೊತ್ತು ಆಟೋ ಓಡಿಸಿ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅಂತಾಳೆ. ಅದಕ್ಕೆ ರಾತ್ರಿ ಹೊತ್ತು ಆಟೋ ಓಡಿಸಿ. ಮತ್ತೆ ರಾತ್ರಿ ಎಲ್ಲ ಎದ್ದಿರೋ ಕೆಲಸ ಮಾಡ್ತೀರಾ, ಇದರಿಂದ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನಾನು ರಾತ್ರಿ ಹೊತ್ತು ನಿದ್ದೆಗೆಟ್ಟು ವಾಚ್ಮೆನ್ ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಮೇಸ್ತ್ರಿ. ಯಾವುದೋ ಅದು ಒಂದು ಗೋಡೌನು, ಸ್ಟಾಕ್ ಬರುತ್ತೆ ಹೋಗುತ್ತೆ, ಅದನ್ನು ಬರ್ಕೋಬೇಕಷ್ಟೇ, ನಿದ್ದೆ ಮಾಡೋಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿತಿದ್ರು ಅದನ್ನ ಹೇಳ್ಕೊಳ್ಳೋ ಆಗಿಲ್ಲ ನೋಡಿ. ಏನು ಮಾಡೋದು ಮೇಸ್ತ್ರಿ, ಈಗ ನನ್ನ ಪರಿಸ್ಥಿತಿ ಹಂಗಿದೆ, ಎಲ್ಲ ಭಗವಂತನೇ ಸರಿಪಡಿಸ್ಬೇಕು. ಮೇಸ್ತ್ರಿ, ನೀನು ಸಿಕ್ಕಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ನಾನೇ ಮನೆ ಹತ್ರ ಬರೋಣ ಅನ್ಕೊಂಡಿದ್ದೆ. ನನಗೆ 1-2 ದಿನ ರಜಾ ಬೇಕು, ನಿಮ್ಮ ಓನರ್ಗೆ ಹೇಳಿ ದಯವಿಟ್ಟು ಕೊಡಿಸ್ಕೊಡಪ್ಪ. ರಜಾ ಅಂದ್ರೆ ಮಾತ್ರ ನಮ್ಮ ಓನರು ಎಗ್ರಿ ಬೀಳ್ತಾರೆ, 24 ಗಂಟೆ ಕೆಲಸ ಮಾಡಿದ್ರು ಮಾಡಿಸ್ಕೋತಾರೆ. ಆದ್ರೆ ರಜಾ ಅಂದ್ರೆ ಮಾತ್ರ ಕೋಪ ನೋಡಿ ಅವ್ರಿಗೆ. ಮನೆ ಕಡೆ ಸ್ವಲ್ಪ ಎಮರ್ಜೆನ್ಸಿ ಮೇಸ್ತ್ರಿ, ಇಲ್ಲಾಂದ್ರೆ ನಾನು ಹೀಗೆಲ್ಲ ಕೇಳಲ್ಲ. ಏನಾದರೂ ಮಾಡಿ ಓನರ್ ಹತ್ರ 2 ದಿನ ರಜಾ ಕೊಡ್ಸಪ್ಪ. ಸರಿ, ಫೋನ್ ಮಾಡಿ ಕೇಳ್ತೀನಿ. ಈ ಕುಡಿಯೋಕೊಬ್ರ ಹೇಳಿ ಮೇಸ್ತ್ರಿ, ಏನ್ ಸಮಾಚಾರ? ಸರ್, ಅದೇ ನಮ್ಮ ವಾಚ್ಮೆನ್ಗೆ 1-2 ದಿವಸ ರಜಾ ಬೇಕಿತ್ತಂತೆ. ಏಯ್ ಮೇಸ್ತ್ರಿ, ನಿಮ್ಗೆ ತಲೆಗೆಲೆ ಕೆಟ್ಟಿದೆ ಹೆಂಗ್ರಿ? ಕೆಲ್ಸಕ್ಕೆ ಬಂದು ಇನ್ನೂ 15 ದಿವಸ ಆಗಿಲ್ಲ, ಈಗೆಲ್ಲ ರಜೆ ಕೇಳಿದ್ರೆ ಹೆಂಗೆ? ಮುಂದಿನ ವಾರ ಮೋಲ್ಡ್ ಇದೆ, ಮೆಟೀರಿಯಲ್ಸ್ ಎಲ್ಲ ಬರ್ತಾ ಇದೆ. ಕಳ್ತನಾದ್ರೆ ಯಾರು ಜವಾಬ್ದಾರಿ? ನೋಡ್ರಿ, ಅವರಿಗೆ ಕೆಲಸ ಮಾಡ್ತೀರಾ ಅಂದ್ರೆ ಬರೋಕೆ ಕೇಳಿ, ಇಲ್ಲಾಂದ್ರೆ ಹೋಗಕ್ಕೆ ಕೇಳಿ, ನಾನು ಬೇರೆಯವ್ರು ನೋಡ್ಕೋತೀನಿ. ಇಲ್ಲ ಅಣ್ಣ, ಅವರು ರಜಾ ಕೊಡ್ತಿಲ್ಲ. ಮುಂದಿನ ವಾರ ಹೇಗೋ ಮೋಲ್ಡ್ ಇದೆಯಲ್ಲ, ಅದು ಆಗೋವ್ರಿಗೂ ಆಗಲ್ಲ ಅಂತ ಹೇಳ್ತಿದ್ದಾರೆ. 1 ವಾರ ಸುಮ್ಮನೆ ಇರೋಣ, ನಾನೇ ಮಾತಾಡಿ ರಜಾ ಕೊಡಿಸ್ತೀನಿ. ಸರಿ ಮೇಸ್ತ್ರಿ, ಇನ್ನೇನು ಮಾಡಲಿ? ಸರಿ ಅಣ್ಣ, ಬೇಜಾರು ಮಾಡ್ಕೊಳ್ಳಿ, ನಾನು ಹೆಂಗಾದ ಮಾಡಿ ನಿಮಗೆ ರಜಾ ಕೊಡಿಸ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.